ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ಮಂಜುನಾಥ ಗೌಡ HM. ಶ್ರೀ ವಿಶ್ವವಾಸು ನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಶುಕ್ಲ ಪಕ್ಷ ಬಾಡ್ಯ ಭರಣಿ ನಕ್ಷತ್ರ ದಿನಾಂಕ 28/4/25 ಸೋಮವಾರ. ಮುಖ್ಯಾಂಶಗಳು. BSNL ನೆಟ್ವರ್ಕ್ ಸಮಸ್ಯೆ ವಿರುದ್ಧ ಪ್ರತಿಭಟನೆ. ಹೊಸ್ತಾರುಬಳ್ಳಿಯಲ್ಲಿ ದುರ್ಗಾ ಹೋಮ. ಸುದ್ದಿಯ ವಿವರ. ಗ್ರಾಮೀಣ ಭಾಗಕ್ಕೆ ಸಂಪರ್ಕ ಸೇತುವೆಯಾದ ಮೊಬೈಲ್ ನೆಟ್ವರ್ಕ್ ಇಲ್ಲದೆ ಬಳಕೆದಾರರು ತೀವ್ರ ತೊಂದರೆಗೆ ಒಳಗಾಗಿದ್ದು, ನೆಟ್ವರ್ಕ್ ಸಮಸ್ಯೆಯನ್ನು BSNL ತುರ್ತಾಗಿ ಪರಿಹರಿಸಬೇಕು ಎಂದು ದಿವೀರ್ ಮಲ್ನಾಡ್ ಒತ್ತಾಯಿಸಿದರು. ನೆಮ್ಮರ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬುಕ್ಡಿಬೈಲಿನಲ್ಲಿ BSNL ಬಳಕೆದಾರರು ಭಾನುವಾರ ನೆಟ್ವರ್ಕ್ ಸರಿಪಡಿಸಲು ಒತ್ತಾಯಿಸಿ ಏರ್ಪಡಿಸಿದ್ದ ಪ್ರತಿಭಟನೆ ಸಂದರ್ಭದಲ್ಲಿ ಮಾತನಾಡಿದರು. ನೆಮ್ಮರ್ ಗ್ರಾಮ ಪಂಚಾಯಿತಿ ಸದಸ್ಯ ಉಮೇಶ್ ನಾಯ್ಕ್ ಮಾತನಾಡಿ, ಟವರ್ ನಿರ್ವಹಣೆಗೆ ಓರ್ವ ನೌಕರರನ್ನು ನೇಮಕ ಮಾಡಬೇಕು. ಕೇವಲ ಭರವಸೆ ಕೇಳಿ ನಮಗೂ ರೋಸಿ ಹೋಗಿದೆ. ಮೇ 15ರೊಳಗೆ ನೆಟ್ವರ್ಕ್ ಸರಿಪಡಿಸದಿದ್ದರೆ ಸಂಸದರ ಕಚೇರಿ ಎದುರು ಧರಣಿ ಕೈಗೊಳ್ಳುವುದಾಗಿ ಎಚ್ಚರಿಸಿದರು. ಮನವಿಯನ್ನು BSNL ಅಧಿಕಾರಿ ಬಿಜು ಜೋಶ್ ರವರಿಗೆ ನೀಡಲಾಯಿತು. ಪ್ರತಿಭಟನೆಯಲ್ಲಿ ಸೋಮಶೇಖರ್, ಚಂದ್ರು, ಅಶೋಕ, ನಾಗರಾಜ್ ಇತರರು ಇದ್ದರು. ಮೆಣಸೆ ಗ್ರಾಮ ಪಂಚಾಯಿತಿ ಕಿಕ್ರೆ ಗ್ರಾಮದ ಹೊಸ್ತಾರುಬಳ್ಳಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಪ್ರತಿಷ್ಠಾ ವರ್ಧಂತಿ ಅಂಗವಾಗಿ ವಿವಿಧ ಕಾರ್ಮಿಕ ಕಾರ್ಯಕ್ರಮ ಶುಕ್ರವಾರ ಏರ್ಪಡಿಸಲಾಗಿತ್ತು. ದೇಗುಲದಲ್ಲಿ ಗಣಹೋಮ, ದುರ್ಗಾ ಹೋಮ, ಅಮ್ಮನವರಿಗೆ ಅಮೃತಾಮೃತ ಅಭಿಷೇಕ, ಕುಂಕುಮಾರ್ಚನೆ, ಅಷ್ಟೋತ್ತರ ಸೇವೆ, ಸುವರ್ಣ ಪುಷ್ಪ ಸೇವೆ, ಮಂಗಳಾರತಿ, ಪ್ರಸಾದ ವಿನಿಯೋಗ, ಅನ್ನ ಸಂತರ್ಪಣೆ ನಡೆಯಿತು. ಧಾರ್ಮಿಕ ವಿಧಿವಿಧಾನವನ್ನು ಅರ್ಚಕ ಅಚ್ಯುತ ಭಟ್ಟ ಮತ್ತು ಪ್ರವೀಣ ಭಟ್ಟ ನೇತೃತ್ವದಲ್ಲಿ ನಡೆಯಿತು. ವಾರ್ಷಿಕ ಕಾರ್ಯಕ್ರಮದ ಅಂಗವಾಗಿ ಭಕ್ತಾದಿಗಳಿಂದ ಹೊರೆ ಕಾಣಿಕೆ ಸೇವೆ ನಡೆಯಿತು. ಸಮಿತಿಯ ಮೇಗಳಬೈಲ್ ಚಂದ್ರಶೇಖರ್ ಮಾತನಾಡಿ, ಶ್ರೀ ಶಾರದಾ ಪೀಠದ ಜಗದ್ಗುರು ಅಮ್ಮನವರ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕುಂಭಾಭಿಷೇಕ ನೆರವೇರಿಸಿದ್ದರು ಎಂದರು. ಸಮಿತಿ ಅಧ್ಯಕ್ಷ ಹೆಗ್ಗಾರು ತಿಮ್ಮಪ್ಪ, ಭಕ್ತಾದಿಗಳಾದ ಕೊಂಡಗೆರೆ ಮಾಧವರಾವ್, ರಾಜೇಶ್, ಶಿವಸ್ವಾಮಿ, ಕಳಸಪ್ಪ, ಸೀತಮ್ಮ, ಆದಿತ್ಯನಾರಾಯಣ, ಕೃಷ್ಣಮೂರ್ತಿ, ಮೋನಪ್ಪ, ಲತಾ, ರಾಮಸ್ವಾಮಿ, ಸುಜಾತ ಇತರರು ಇದ್ದರು. ಕ್ಷೇತ್ರದ ಶಾಸಕರಾಗಿ ಮಂತ್ರಿಯಾಗಿ ಕುಡಿಯುವ ನೀರಿನ ಸಮಸ್ಯೆಯನ್ನು ಪರಿಹರಿಸಲು ಬೇಗನೆ ರಾಮಯ್ಯ ಪ್ರಾಮಾಣಿಕ ಪ್ರಯತ್ನ ನಡೆಸಿದ್ದರು ಎಂದು ಒಕ್ಕಲಿಗರ ಸಂಘದ ಅಧ್ಯಕ್ಷ ಗೇರ್ಬೈಲು ಶಂಕರಪ್ಪ ಹೇಳಿದರು. ಶ್ರೀ ಆದಿಚುಂಚನಗಿರಿ ಶಾಖಾ ಮಠದಲ್ಲಿ ಶನಿವಾರ ಒಕ್ಕಲಿಗರ ಸಂಘದಿಂದ ಏರ್ಪಡಿಸಿದ್ದ ಮಾಜಿ ಮಂತ್ರಿ ಬೇಗನೆ ರಾಮಯ್ಯನವರಿಗೆ ಶ್ರದ್ಧಾಂಜಲಿ ಸಭೆಯಲ್ಲಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಮುಖಂಡರಾದ KM ಶ್ರೀನಿವಾಸ್, ಅಶೋಕ್ ಹೆಗಡೆ, ಮಂಜುನಾಥ್ ನಾಯಕ್, ಕಿಗ್ಗಾ ಶ್ರೀನಿವಾಸ್, ಸಚೇಂದ್ರ ಇತರರು ಇದ್ದರು. ತಾಲೂಕಿನಲ್ಲಿ ಮುಂಗಾರು ಮಳೆ ಬಿರುಸಾಗಿದ್ದು, ಏಪ್ರಿಲ್ನಲ್ಲಿ ಇದುವರೆಗೂ 12 ದಿನ ಮಳೆ ದಾಖಲಾಗಿದ್ದು, ಇತ್ತೀಚಿನ ವರ್ಷದಲ್ಲಿ ಬೇಸಿಗೆಯಲ್ಲಿ ಸುರಿದ ಅಧಿಕ ಮುಂಗಾರು ಮಳೆ ಇದಾಗಿದೆ ಎನಿಸಿದೆ. ಏಪ್ರಿಲ್ 4ರಂದು 55 ಮಿಲಿಮೀಟರ್ ಮಳೆ ಈ ವರ್ಷ ಅಧಿಕ ಮಳೆಯಾಗಿದ್ದು, ಇದುವರೆಗೆ 28 ಮಿಲಿಮೀಟರ್ ಮಳೆ ದಾಖಲಾಗಿದೆ. ಹವಾ ಮುನ್ಸೂಚನೆಯಂತೆ ಮೇ 22ರವರೆಗೂ ಮಳೆಯಾಗುವ ಸಾಧ್ಯತೆ ಇದೆ. ಸುದ್ದಿ ಸಂಪಾದಕ KL ಗೋಪಾಲಕೃಷ್ಣ, ಸಹಕಾರ KV ರಮೇಶ್, ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್. ಜಾಹೀರಾತು ಮತ್ತು ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು, ವಾಟ್ಸಾಪ್ ಸಂಖ್ಯೆಯನ್ನು 9448843831ಕ್ಕೆ ವಾಟ್ಸಪ್ ಮಾಡಿ. ವಂದನೆಗಳು.